ವಿರಾಜಪೇಟೆಯ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಅಂಚೆ ಕಚೇರಿ ಒಳಗೆ ಕಳ್ಳರು ಕನ್ನ ಹಾಕಿದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ಮತ್ತು ಅಂಚೆ ಕಚೇರಿಯ ಬೀಗ ಒಡೆದು ಈ ಕೃತ್ಯ ಎಸಗಿದ್ದಾರೆ. ಕದಿಮರ ತಂಡ ರಾತ್ರಿ ವೇಳೆಯಲ್ಲಿ ತನ್ನ ಕೈಚಾಳಕದಿಂದ ಕಚೇರಿ ಪಕ್ಕದಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾವನ್ನು ಬೇರೆ ಕಡೆಗೆ ತಿರುಗಿಸಿ ಬಳಿಕ ಬೀದಿ ದೀಪವನ್ನು ಕೆಡಿಸಿ ಕಚೇರಿಯ ಮುಖ್ಯ ಬಾಗಿಲಿನ ಬೀಗ ಮುರಿದು ನಂತರ ಒಳಗಿನ 2 ಬಾಗಿಲುಗಳ ಬೀಗ ಮುರಿದು ಒಳನುಗ್ಗಿ ಕಂಪ್ಯೂಟರ್, ಮದರ್ ಬೋರ್ಡ್, ಡಿವಿಆರ್ ಮುಂತಾದವುಗಳನ್ನು ಹಾಗೂ ಅಂಚೆ ಕಚೇರಿಯಿಂದ 6,000 ರೂಪಾಯಿಗಳನ್ನು ಕದ್ದೊಯ್ದಿದ್ದಾರೆ ಎಂದು ಹೇಳಲಾಗಿದೆ. ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶೋಧನೆ ನಡೆಸಿದ್ದಾರೆ. ನಾನು ಮೂಕಚ್ಚಿಂಡ ಪ್ರಸನ್ನ ಸುಬ್ಬಯ್ಯ ಅಂತ, ಗ್ರಾಮ ಪಂಚಾಯತಿ ಬಿಟ್ಟಂಗಲ್ಲದ ಅಧ್ಯಕ್ಷರು. ನನಗೆ ಇವತ್ತು ಬೆಳಿಗ್ಗೆ 9:45 ಗಂಟೆಗೆ ನಮ್ಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಹಾಗೂ ನಮ್ಮ ಕಂಪ್ಯೂಟರ್ ಆಪರೇಟರ್, ಡಾಟಾ ಆಪರೇಟರ್ ಅವರು ಫೋನ್ ಮಾಡಿದ್ರು. ಸರ್ ಬನ್ನಿ, ನಮ್ಮ ಪಂಚಾಯಿತಿಯಲ್ಲಿ ಏನೋ ಕಳ್ಳತನ ಆಗಿದೆ, ನಮ್ಮ ಬೀಗವನ್ನು ಮುರಿದಿದ್ದಾರೆ ಅಂತ. ಆಮೇಲೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀರಾ ಅಂತ ಕೇಳಿದೆ. ಪೋಸ್ಟ್ ಮಾಸ್ಟರ್ ಅವರು ತಿಳಿಸಿದ್ದಾರೆ ಅಂದರು. ಹಾಗೆ ತಕ್ಷಣ ಬಂದೆ. ಬರುವಾಗ ಇಲಾಖೆಯವರೆಲ್ಲ ಬಂದು ಪರಿಸ್ಥಿತಿಯನ್ನು ಹೊರಗಡೆಯಿಂದ ಅವಲೋಕಿಸಿದಾಗ ಮೊದಲನೇ ಫ್ರಂಟ್ ಡೋರನ್ನು ಬೀಗ ಹೊಡೆದಿದ್ದಾರೆ. ಆಮೇಲೆ ಒಳಗೆ ನಮ್ಮ ಪಂಚಾಯತ್ ಕಟ್ಟಡದಲ್ಲೇ ನಮ್ಮ ಪೋಸ್ಟ್ ಆಫೀಸ್ ಇದೆ, ಅದರಿಂದ ಪೋಸ್ಟ್ ಆಫೀಸು ಡೋರ್ ಬೀಗ ಹೊಡೆದು ಆಮೇಲೆ ಅಲ್ಲಿರ್ತಕ್ಕಂಥ ಅವರು ಲಾಕರ್ ಅಂತಿದೆ ಅದೆಲ್ಲ ಹೋಗಿದೆಯಂತೆ. ಹಾಗೆ ನಮ್ಮ ಆಫೀಸ್ ಒಳಗಡೆ ನೋಡಿದರೆ ನಮ್ಮ CC ಕ್ಯಾಮ್ರಾದ DVRನ್ನು ಕಿತ್ಕೊಂಡು ಹೋಗಿದ್ದಾರೆ. ಇದು ಮಾಹಿತಿ ನಮಗೆ ಸಿಕ್ಕಿದಾಗ ಮೇರೆಗೆ ನೋಡಿದಾಗ ಇವಾಗ ಸಿಕ್ಕಿರುತ್ತದು. ಕೂಡಲೇ ಬೆರಳಚ್ಚು ತಜ್ಞರು ಹಾಗೂ ಡಾಗ್ ಸ್ಕ್ವಾಡ್ ಶ್ವಾನ ದಳದವರು ಬಂದಿದ್ದಾರೆ. ಎಲ್ಲವನ್ನು ಇವಾಗ ಅವಲೋಕಿಸ್ತಿದ್ದಾರೆ. ಇನ್ನು ಏನೆಲ್ಲ ಹೋಗಿದೆ ಅನ್ನೋದು ಪ್ರಾಥಮಿಕ ಅವ್ರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ.